ಚಿಕ್ಕಬಳ್ಳಾಪುರದ ಲೋಕಸಭಾ ರಣಕದನ ಮತ್ತಷ್ಟು ರಂಗೇರ್ತಾ ಇರುವಂತಹದ್ದು. ಅದರಲ್ಲೂ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ನಾಯಕರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಾರಿ ಸುಧಾಕರ್ ಅವರನ್ನ ಸೋಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನ ಸಹ ರೂಪಿಸ್ತಾ ಇರುವಂತಹದ್ದು. ಸುಧಾಕರ್ ಅವರು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭವಿಷ್ಯವನ್ನ ಸಹ ನುಡಿದಿದ್ದಾರೆ. ಸುಧಾಕರ್ ಅವರ ವಿರುದ್ಧ ಭ್ರಷ್ಟಾಚಾರದ ತನಿಖೆ ಸಹ ನಡೀತಾ ಇದೆ. ನ್ಯಾಯಾಂಗ ಆಯೋಗವೇ ತನಿಖೆಯನ್ನ ಸಹ ನಡೆಸ್ತಾ ಇರುವಂತಹದ್ದು. ಸುಧಾಕರ್ ಭ್ರಷ್ಟಾಚಾರ ಮಾಡಿರುವಂತಹ ಸಾಕ್ಷಿಯೂ ಸಹ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸುಧಾಕರ್ ಅವರ ವಿರುದ್ಧ ವಾಗ್ದಾಳಿ ನಡೆಸೋದ್ರ ಜೊತೆಗೆ ಸುಧಾಕರ್ ಅವರ ಭವಿಷ್ಯವನ್ನ ನುಡಿದಿದ್ದಾರೆ. ತನಿಖೆಯ ಬಳಿಕ ಸುಧಾಕರ್ ಅವರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ರಕ್ಷಾ ರಾಮಯ್ಯ ಅವರ ಪರವಾಗಿ ಇವತ್ತು ಪ್ರಚಾರ ಜೊತೆಗೆ ರೋಡ್ ಶೋನಲ್ಲಿ ಭಾಗಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಡಾಕ್ಟರ್ ಕೆ ಸುಧಾಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಮಾತನಾಡಿದ್ದಾರೆ. ಸುಧಾಕರ್ ಅವರಿಗೆ ಈಗ ಸಂಕಷ್ಟ ಎದುರಾಗುತ್ತೆ. ನ್ಯಾಯಾಂಗ ಆಯೋಗವೇ ಈಗಾಗಲೇ ತನಿಖೆಯನ್ನು ಸುಧಾಕರ್ ಅವರ ವಿರುದ್ಧ ನಡೆಸ್ತಾ ಇದೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಭವಿಷ್ಯವನ್ನ ನುಡಿದಿದ್ದಾರೆ.